ಹೇಗಾಯಿತು ಅನ್ನೋದನ್ನ ನೀವು ಫೆಬ್ರವರಿ 21ಕ್ಕೆ ಬಂದೇ ನೋಡಬೇಕು. ಫಸ್ಟು ಹೇಳ್ಬೇಕು ಅನ್ನೋದು ನಮ್ಮದು ಅವ್ರದ್ದು ಬಾಂಡಿಂಗ್ ಯಾವ ಥರ ಅಂದರೆ, ನಾನು PT ಸ್ಟೂಡೆಂಟು, ಅವ್ರು ನನ್ನ ಜಿಮ್ ಟ್ರೈನರ್. ಹಿಂಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಅವ್ರು ಹೇಳಿದ್ರು, ಇಲ್ಲ ಸರ್ ಈ ಥರ ಹಿಂಗೆ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ, ಡೆಲಿವರಿ ಆಗಬೇಕು ಅಂತ ಹೇಳಿದ್ರು. ಪ್ರೆಗ್ನೆಂಟ್ ಆಗಿದ್ದಾರೆ, ಯಾವ ಥರ ಡೆಲಿವರಿ ಅಂತ ಕೇಳಿದೆ. ಸೊ ಆಮೇಲೆ ಸ್ಟೋರಿ ಲೈನೆಲ್ಲ ಹೇಳಿದ್ರು. ನಾನೊಂದು 15 ದಿವಸ ನಾನೇ ಕನ್ವಿನ್ಸ್ ಆಗಲಿಲ್ಲ. ಫಸ್ಟು ಈ ಸ್ಟೋರಿನ ಯಾವ ಥರ ನೋಡೋಕ್ಕಾಗತ್ತೆ, ಇದು ಸಕ್ಸಸ್ ಆಗುತ್ತಾ, ಮತ್ತು ಮೊದಲನೇದು ನಂದು ಫಸ್ಟ್ ಸಿನಿಮಾ, ಇದು ಕನ್ನಡ ಸಿನಿಮಾದಲ್ಲಿ ಮೊದಲನೇ ಸಿನಿಮಾನ ನಾನು ಈ ಥರ ಪ್ರಯತ್ನ ಮಾಡಲಿಕ್ಕೆ ಹೋಗಿ ಮತ್ತೆ ಫೇಲ್ಯೂರ್ ಆದರೆ ಅಂತ ಹೇಳ್ಬಿಟ್ಟು 4 ಥರ ಪ್ರಶ್ನೆ ನನಗೆ ಬಂತು. ಅದಾದಮೇಲೆ ನಮ್ಮ ಮನೆಯಲ್ಲೂ ಕೂಡ ಡಿಸ್ಕಷನ್ ಮಾಡಿದೆ, ನಮ್ಮ ಪೇರೆಂಟ್ಸ್ ಜೊತೆ ಎಲ್ಲ. ಅವರು ಕೂಡ ನೋ ಅಂತಲೇ ಫಸ್ಟ್ ರಿಸಲ್ಟ್ ಬಂದಿದ್ದು. ಹೇಗೇನು ಮತ್ತೆ ಒಂದು 15ರಿಂದ 20 ದಿವಸ ಒಂದು ಸಲ ಇಲ್ಲ 2 ಸಲ ಸ್ಟೋರಿ ಹೇಳಿ ಮತ್ತೆ ಕಂಪ್ಲೀಟ್ ಸ್ಕ್ರೀನ್ ಪ್ಲೇನೇ ರೆಡಿ ಮಾಡಿದ ಮೇಲೆ ಆಮೇಲೆ ಓಕೆ ಮಾಡೋಣ, ಇದೊಂದು ಚಾಲೆಂಜಿಂಗ್ ಆಗಿದೆ, ಚಾಲೆಂಜಿಂಗ್ನ ನಾವು ಅಕ್ಸೆಪ್ಟ್ ಮಾಡೋಣ ಅಂತೇಳಿ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ ಈ ನಿಮಗೊಂದು ಸಿಹಿ ಸುದ್ದಿ ಅಂತ ಹೇಳಿ ಅದ್ಭುತವಾಗಿ ಸಿನಿಮಾ ಬಂದಿದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇದು ಹೇಗಾಯಿತು ಅನ್ನೋದನ್ನ ನೀವು ಫೆಬ್ರವರಿ 21ಕ್ಕೆ ಬಂದೇ ನೋಡಬೇಕು. ಫಸ್ಟು ಹೇಳ್ಬೇಕು ಅನ್ನೋದು ನಮ್ಮದು ಅವ್ರದ್ದು ಬಾಂಡಿಂಗ್ ಯಾವ ಥರ ಅಂದರೆ, ನಾನು PT ಸ್ಟೂಡೆಂಟು, ಅವ್ರು ನನ್ನ ಜಿಮ್ ಟ್ರೈನರ್. ಹಿಂಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಅವ್ರು ಹೇಳಿದ್ರು, ಇಲ್ಲ ಸರ್ ಈ ಥರ ಹಿಂಗೆ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ, ಡೆಲಿವರಿ ಆಗಬೇಕು ಅಂತ ಹೇಳಿದ್ರು. ಪ್ರೆಗ್ನೆಂಟ್ ಆಗಿದ್ದಾರೆ, ಯಾವ ಥರ ಡೆಲಿವರಿ ಅಂತ ಕೇಳಿದೆ. ಸೊ ಆಮೇಲೆ ಸ್ಟೋರಿ ಲೈನೆಲ್ಲ ಹೇಳಿದ್ರು. ನಾನೊಂದು 15 ದಿವಸ ನಾನೇ ಕನ್ವಿನ್ಸ್ ಆಗಲಿಲ್ಲ. ಫಸ್ಟು ಈ ಸ್ಟೋರಿನ ಯಾವ ಥರ ನೋಡೋಕ್ಕಾಗತ್ತೆ, ಇದು ಸಕ್ಸಸ್ ಆಗುತ್ತಾ, ಮತ್ತು ಮೊದಲನೇದು ನಂದು ಫಸ್ಟ್ ಸಿನಿಮಾ, ಇದು ಕನ್ನಡ ಸಿನಿಮಾದಲ್ಲಿ ಮೊದಲನೇ ಸಿನಿಮಾನ ನಾನು ಈ ಥರ ಪ್ರಯತ್ನ ಮಾಡಲಿಕ್ಕೆ ಹೋಗಿ ಮತ್ತೆ ಫೇಲ್ಯೂರ್ ಆದರೆ ಅಂತ ಹೇಳ್ಬಿಟ್ಟು 4 ಥರ ಪ್ರಶ್ನೆ ನನಗೆ ಬಂತು. ಅದಾದಮೇಲೆ ನಮ್ಮ ಮನೆಯಲ್ಲೂ ಕೂಡ ಡಿಸ್ಕಷನ್ ಮಾಡಿದೆ, ನಮ್ಮ ಪೇರೆಂಟ್ಸ್ ಜೊತೆ ಎಲ್ಲ. ಅವರು ಕೂಡ ನೋ ಅಂತಲೇ ಫಸ್ಟ್ ರಿಸಲ್ಟ್ ಬಂದಿದ್ದು. ಹೇಗೇನು ಮತ್ತೆ ಒಂದು 15ರಿಂದ 20 ದಿವಸ ಒಂದು ಸಲ ಇಲ್ಲ 2 ಸಲ ಸ್ಟೋರಿ ಹೇಳಿ ಮತ್ತೆ ಕಂಪ್ಲೀಟ್ ಸ್ಕ್ರೀನ್ ಪ್ಲೇನೇ ರೆಡಿ ಮಾಡಿದ ಮೇಲೆ ಆಮೇಲೆ ಓಕೆ ಮಾಡೋಣ, ಇದೊಂದು ಚಾಲೆಂಜಿಂಗ್ ಆಗಿದೆ, ಚಾಲೆಂಜಿಂಗ್ನ ನಾವು ಅಕ್ಸೆಪ್ಟ್ ಮಾಡೋಣ ಅಂತೇಳಿ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ ಈ ನಿಮಗೊಂದು ಸಿಹಿ ಸುದ್ದಿ ಅಂತ ಹೇಳಿ ಅದ್ಭುತವಾಗಿ ಸಿನಿಮಾ ಬಂದಿದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.